ವೆಲ್ಕಮ್ ಟು ಲೋಕಲ್ ಏಜೆಂಟ್ಸ್. ಸಮಸ್ತ ರೈತ ಬಂಧುರಿಗೆ ನಮಸ್ಕಾರ. ಇವತ್ತು ಏನಪ್ಪ ಅಂದ್ರೆ ವಿಶೇಷ, ನಾವು ಹೊಸದಾಗಿ ಕೋಳಿ ಫಾರಂ ಮಾಡ್ತಿದ್ದೀವಿ. ಇದಿನ್ನು ಈ ಕೋಳಿ ಫಾರಂ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಈ ಕೋಳಿ ಫಾರ್ಮು 2025ರಲ್ಲಿ ಯಾವ ಥರ ಮಾಡಬೇಕು, ಎಷ್ಟೊಂದು ಖರ್ಚಾಗುತ್ತೆ, ಮತ್ತು ಒಂದು ಮೆಜರ್ಮೆಂಟ್, ಒಂದು ಕಲ್ಲಾಗಲಿ ಒಂದು ಮರ ಆಗಲಿ ಎಷ್ಟೊಂದು ಮೆಜರ್ಮೆಂಟಲ್ಲಿ ಉಣ್ಬೇಕು, ಒಂದು ಕೋಳಿ ಫಾರ್ಮ್ ಆಗಬೇಕಂದ್ರೆ ಒಂದು ಮೆಜರ್ಮೆಂಟು ಯಾವ ರೀತಿ ಆಗಬೇಕು ಅನ್ನೋದು, ಇಲ್ಲ ಒಂದು ಕಲ್ಲು ಎಷ್ಟು ಅಡಿ ಬೇಕು, ಮಣ್ಣು ಯಾವ ಥರ ಹೊಡಿಬೇಕು, ಲೆವೆಲಿಂಗು, ಈ ಥರ ಪ್ರತಿಯೊಂದು ಡೀಟೇಲ್ಸು, ಕೋಳಿ ಫಾರ್ಮ್ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಬೇಕು. ಬರೀ ಈ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ಹೇಳ್ತೀನಿ, ಕನ್ಸ್ಟ್ರಕ್ಷನ್ ಯಾವ ಥರ ನಡೆಸಬೇಕು ಪರ್ಟಿಕ್ಯುಲರ್ ಆಗಿ ಅಂತ. ಕನ್ಸ್ಟ್ರಕ್ಷನ್ ಅನ್ನೋದು ಯಾವ ರೀತಿ ಸ್ಪೆಸಿಫಿಕ್ ಆಗಿ ಮಾಡಬೇಕು, ನೀಟಾಗಿ ಒಂದು ದಿವಸ ಮಾಡಿರೋ ಕೆಲಸ ಲೈಫ್ ಲಾಂಗ್ ಇರಬೇಕು. ಒಂದು 20 ಇಯರ್ಸ್, ಒಂದು 10 ಇಯರ್ಸ್, 30 ಇಯರ್ಸ್ ಆ ಥರ ಇರಬೇಕು. ಅದರಿಂದ ನಾವು ಕೋಳಿ ಫಾರ್ಮ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಯಾರೇ ವ್ಯಕ್ತಿ ಆಗಲಿ ಗಮನ ಇಟ್ಟು ವರ್ಕ್ ಮಾಡೋ ಲೇಬರ್ಸ್ ಹತ್ರ ಇದ್ದು ವರ್ಕ್ ಮಾಡಿಸ್ಬೇಕು. ಆಗ ಮಾತ್ರ ಕೋಳಿ ಫಾರ್ಮ್ ಒಂದು ಔಟ್ಪುಟ್ಟು, ಒಂದು ಪ್ರೀಮಿಯಂ ವರ್ಕ್ ಅನ್ನೋದು ಬರುತ್ತೆ. ನಂಗೆ ಗೊತ್ತಿರೋ ಮರದಲ್ಲಿ ಯಾವ ರೀತಿ ಮಾಡ್ಬೇಕಂತ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇದರಲ್ಲೇನು ತಪ್ಪಿದ್ರೆ ಕ್ಷಮಿಸಿ. ಇವಾಗ ನಾವು ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಲ್ಯಾಂಡ್ ನೋಡ್ಕೋಬೇಕು. ಲ್ಯಾಂಡ್ ಯಾವ ರೀತಿ ಇರ್ಬೇಕಂದ್ರೆ ಲೆವೆಲ್ ಇರಬೇಕು. ಫಸ್ಟು ಲೆವೆಲ್ ಇರಬೇಕು. ಲೆವೆಲ್ ಆದಮೇಲೆ ಕಳ್ಳು ಉಣ್ಬೇಕು. ಬೈ ಚಾನ್ಸ್ ಕೆಲವ್ರದ್ದು ಲ್ಯಾಂಡು ಅಂಕಿರುತ್ತೆ. ಆ ರೀತಿ ಇರೋರು ಮೊದಲೇ ಪ್ಲಾನಿಂಗ್ ಮಾಡಿಕೊಂಡು 1-2 ತಿಂಗಳು ಮುಂಚೆ ಮಣ್ಣು ನೋಡಬೇಕು. ಯಾಕಪ್ಪ ಅಂದರೆ ಆ ರೀತಿ ಮಣ್ಣು ನೋಡಿದ್ರೆ ಮಣ್ಣೆಲ್ಲ ನೀಟಾಗಿ ಕುತ್ಕೊಂಡಾಗ ನಾವು ಕಲ್ಲುಣಕ್ಕೆ ಗುಣಿ ತೆಗಿತೀವಿ. ಗುಣಿ ತೆಗೆದ ನಂತರ ನಮಗೆ ಗುಣಿ ತೆಗಿಯಕ್ಕೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದ್ರೆ 1-2 ತಿಂಗಳು ಮುಂಚೆನೆ ಮಣ್ಣು ನೋಡ್ಕೊಂಡ್ರೆ ಮಣ್ಣೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಅದರಿಂದ ಯಾವುದೇ ಪ್ರಾಬ್ಲಮ್ ಬರಲ್ಲ. ಮಣ್ಣು ಕುತ್ಕೊಂಡ್ಮೇಲೆ ಒಂದು ಪಾಯ ಕನ್ಸ್ಟ್ರಕ್ಷನ್ ತರ ಒಂದು ಸ್ಕೆಚ್ ಹಾಕ್ಬಿಟ್ಟು ಮತ್ತೆ ಅದೇ ಹೊಸ ಮಣ್ಣಲ್ಲಿ ಗುಣಿ ತೆಗಿತೀವಿ. ಗುಣಿ ತೆಗೆದಾಗ ಗುಣಿ ನೀಟಾಗಿ ಅಗಿಬೋದು. ಇಲ್ಲಾಂದ್ರೆ ನಾವು ಹೊಸ ಮಣ್ಣಲ್ಲೇ ಹೊಡೆದ್ಬಿಟ್ಟು ಹಂಗೆ ವರ್ಕ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಆ ಹೊಸ ಮಣ್ಣಲ್ಲಿ ಅಗ್ದಾಗ ಏನಾಗುತ್ತಂದ್ರೆ ಮಣ್ಣೆಲ್ಲ ಚೆನ್ನಾಗಿರಲ್ಲ, ಗುಣಿ ಚೆನ್ನಾಗಿ ಹೊಡೆಯೋಕ್ಕಾಗಲ್ಲ. ಬೇಸಿಕಲಿ ಇದು ಎಲ್ರಿಗೂ ಗೊತ್ತಿರೋದೆ. ಅದರಿಂದ ಆ ಥರ ಹೇಳ್ತಿದ್ದೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡ್ರಿ, ನಾವೆಲ್ಲ ಈ ಮಣ್ಣು ಹೊಡೆದಿರೋದೆ ನಮ್ದು ಮೊದ್ಲು ಈ ಥರ ಇರಲಿಲ್ಲ. ಇದೆಲ್ಲ ಒಂಥರ ಇದ್ರಲ್ಲಿ ನೀಲ್ಗಿರಿ ಹಾಕಿದ್ವಿ. ಫಸ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಂಕಿತ್ತು ಎಲ್ಲ ಕ್ಲೀನಾಗಿ ತೆಗೆಸ್ಬಿಟ್ಟು ನೀಟಾಗಿ ಮಾಡಿಸಿದೀವಿ. ನೀವು ಈ ಕೋಳಿ ಫಾರ್ಮ್ ಮಾಡ್ಸಾಗ ಜೆ.ಸಿ.ಪಿಯಲ್ಲಿ ಡ್ರೈವರ್ ಚೆನ್ನಾಗಿರ್ಬೇಕು. ಯಾಕಪ್ಪ ಚೆನ್ನಾಗಿರ್ಬೇಕಂದ್ರೆ ನಮಗೆ ಒಂದು ವರ್ಕ್ ಅನ್ನೋದು ಪ್ರೀಮಿಯಂ ಬರಬೇಕು. ಯಾಕಂದ್ರೆ ಲೆವೆಲ್ ಬರಬೇಕು. ಇದು ಲೆವೆಲ್ ಬಂದ್ರೆ ನಾಳೆ ದಿವಸ ಮಳೆ ಬಂದಾಗ ನೀರೆಲ್ಲ ಔಟ್ಪುಟ್ ಚೆನ್ನಾಗಿ ಆಗ್ಬೇಕು. ಆದ್ರಿಂದ ನೀವು ಕೋಳಿ ಫಾರ್ಮ್ಗೆ ಅಂತ ಒಂದು ಚೆನ್ನಾಗಿರೋ ಡ್ರೈವರ್ ಇಟ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಯಾರನ್ನ ಚೆನ್ನಾಗಿರೋ ಡ್ರೈವರ್ ಇದ್ರೆ ಆಯ್ಕೆ ಮಾಡ್ಕೊಳ್ಳಿ. ಲೆವೆಲಿಂಗ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ತರ ಲೆವೆಲ್ ಮಾಡಿಸಿ, ನೆಕ್ಸ್ಟ್ ಪ್ರೊಸೆಸಿಂಗು ಈ ತರ ಲೆವೆಲ್ ಮಾಡಿಸಿ, ಮತ್ತೆ ಈ ತರ ಕಲ್ಲು ಉಣಿಸಿ. ನೋಡ್ರಿ, ಇದು 10 ಅಡಿ ಈ ಕಲ್ಲು ಬಂದು. ಈ 10 ಅಡಿ ಕಲ್ಲು ಯಾವತ್ತೇ ಆಗಲಿ 2 ಅಡಿ ಕಂಪ್ಲೀಟ್ ಆಗಿ 2 ಅಡಿ ಒಳಗಡೆ ಹೋಗ್ಬೇಕು. ಗುಣಿ ಎಷ್ಟು ತೆಗಿಬೇಕಂದ್ರೆ 2 ಅಡಿ ತೆಗಿಬೇಕು. ಈ ಕಲ್ಲು ಉಣ್ಬೇಕಂದ್ರೆ 10 ಅಡಿ ಕಲ್ಲು ಉಣ್ಬೇಕಂದ್ರೆ 2 ಅಡಿ ಗುಣಿ ಕಂಪಲ್ಸರಿ ಇರಬೇಕು. ಈ ಗುಣಿ ತೆಗಿಯುವಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಲೇಬರ್ಸ್ ಗೊತ್ತಿರಲ್ಲ, ವರ್ಕ್ ಏನೋ ಮಾಡ್ಬೇಕು, ಮಾಡ್ತಾರೆ ಹಾರ್ಡ್ ವರ್ಕು. ಬಟ್ ಕೆಲವು ವರ್ಕ್ ಏನಿದ್ರು ಸ್ಕಿಲ್ ಅಲ್ಲಿ ಮಾಡ್ಬೇಕು. ಕೆಲವೊಂದು ಭೂಮಿ ಗಟ್ಟಿ ಇರ್ತವೆ ಅಂತ ಭೂಮಿ ಫಸ್ಟೇ ಎಲ್ಲ ಗುಣಿ ಮಾರ್ಕಿಂಗ್ ಮಾಡಿಬಿಟ್ಟು ನೀರು ಅಡ್ಬಿಟ್ಟು ಒಂದು 2 ಡೇಸ್ 1 ಡೇಸ್ ಗ್ಯಾಪ್ ಬಿಟ್ಟು ಹಾಕಿದ್ರೆ ಕೆಲಸ ಅನ್ನೋದು ಆರಾಮಾಗಿ ಆಗ್ಬಿಡುತ್ತೆ, ಕಷ್ಟ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಇದು 16 ಅಡಿ ಕಲ್ಲು. ಇದು 16 ಅಡಿ ಕಲ್ಲು. ಇದು 3 ಅಡಿ ಕನ್ಫರ್ಮ್ ಆಗಿ ಹೋಗ್ಬೇಕು. ಯಾಕಪ್ಪ ಅಂದ್ರೆ 3 ಅಡಿ ಹೋಗ್ಬೇಕಂದ್ರೆ ಲೆಂತ್ ಇರೋದ್ರಿಂದ 1 ಅಡಿ ಜಾಸ್ತಿ ಹೋಗ್ಬೇಕು. 1 ಅಡಿ ಜಾಸ್ತಿ ಹೋದ್ರೆ ಇದು ಸ್ಟ್ರೆಂತ್ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಮತ್ತೆ ಬೆಂಡ್ ಆಗಲ್ಲ. ಆ ರೀತಿ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಸ್ಟೇಬಲ್ ಆಗಿರುತ್ತೆ. ಅದು ಅಷ್ಟೇ ಸೇಮ್. ಅದು 10 ಅಡಿ ಕಲ್ಲಿನ 10 ಅಡಿ ಕಲ್ಲು. ಅದು ಅಷ್ಟೇ 2 ಅಡಿ ಹೋಗಿರೋದು. ಇದು ಮೆಜರ್ಮೆಂಟ್ ಬಂದ್ಬಿಟ್ಟು ಈ ಶೆಡ್ ಹಿಂಗೆ 23 ಹಿಂಗೆ ಅಗಲ ಬಂದು 23 ಹಿಂಗೆ ಉದ್ದ ಬಂದು 200 ಅಡಿ. ಈ ನೋಡಿ ಲಾಸ್ಟ್ ಎರ್ಜು ಏನಿದೆ, ಇದು ಎರ್ಜು ಈ ಕಲ್ಲಿಂದ ಈ ಕಲ್ಲು 10 ಅಡಿ ಮೆಜರ್ಮೆಂಟ್. ಇದು ಸ್ಪೇಸ್ ಇದೆಯಲ್ಲ ಸೆಂಟ್ರು 10 ಅಡಿ ಮೆಜರ್ಮೆಂಟ್. ಹಾಗೆ ಈ ಮರ ಇದೆಯಲ್ಲ, ಈ ಮರ ಕೂಡ 10 ಅಡಿ ಹಾಕೋಬೇಕು. ಇದು ಸೈಡ್ ಮರ, ಇದು ಕಣ್ ಮರ ಅಂತಾರೆ ಇದನ್ನ. ಇದು ಚೆನ್ನಾಗಿ ದಪ್ಪದಾಗಿರ್ಬೇಕು, ಯಥೇಚ್ಛವಾಗಿ ದಪ್ಪದಾಗಿರ್ಬೇಕು. ಯಾವ ರೀತಿ ಇರ್ಬೇಕಂದ್ರೆ ನೀವು ಒಂದು ಸೈಡ್ಗೆ ಹಾಕ್ಬೇಕಂದ್ರೆ ಮರ ಮಿನಿಮಮ್ ಈ ಸೈಜ್ ಇರ್ಬೇಕು. ಆ ಸೈಜ್ ಆ ತರ ಡಿಪೆಂಡ್ ಮಾಡ್ಬೇಕಂದ್ರೆ ಇದು ಹೇಳ್ಬೇಕಂದ್ರೆ ಈ ತರ ರೆಡ್ ಇರ್ಬೇಕು, ಸೆಂಟ್ರಲ್ ರೆಡ್ ಇರ್ಬೇಕು. ಆ ತರ ಇದ್ರೆ ಮರ ಬಲ್ತಿದೆ ಅಂತ ಲೆಕ್ಕ. ಅಂತ ಮರ ಮಾತ್ರ ಸೈಡ್ಗೆ ಹಾಕ್ಬೇಕು, ತುಂಬಾ ದಪ್ಪ ಇರ್ಬೇಕು. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಇವಾಗಿದ್ರೆ ಇದ್ರ ಮೇಲೆ ಎಲ್ಲ ಹೆಂಚ್ ಹಾಕ್ತಿವಿ ನಾವು. ಹೆಂಚ್ ಹಾಕಿದಾಗ ಏನಾಗುತ್ತಂದ್ರೆ ವೆಯ್ಟ್ ಎಲ್ಲ ಬರೋದು ಅಲ್ಲಿಂದ ಕ್ಯಾರಿ ಆಗೋದು ಬೇಸಿಕಲಿ ಇದ್ರ ಮೇಲೆ ಕ್ಯಾರಿ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ವೆಯ್ಟ್ ಎಲ್ಲ ಕ್ಯಾರಿ ಆದ್ಮೇಲೆ ಫುಲ್ ವೆಯ್ಟ್ ಇದ್ರ ಮೇಲೆ ಬೇಜಾನ್ ವೆಯ್ಟ್ ಇರುತ್ತೆ. ಆಗ ಏನಾಗುತ್ತಂದ್ರೆ ವೆಯ್ಟ್ ಎಲ್ಲ ಬಿದ್ದಾಗ ಬೆಂಡ್ ಆಗುತ್ತೆ. ಬೆಂಡ್ ಆದ್ಮೇಲೆ ಇಡೀ ಒಂದ್ ಕಡೆ ಬೆಂಡ್ ಆದ್ರೆ ಇಡೀ ಶೆಡ್ಡೆ ಹೋಗುತ್ತೆ. ಮರ ಯಾವ ತರ ಆಯ್ಕೆ ಮಾಡ್ಬೇಕಂದ್ರೆ ಯಾವ್ದೋ ಮರ ಆಗಿರ್ಲಿ, ಒಂದು ತೋಪ್ ಆಗಿರ್ಲಿ, ಇಲ್ಲ ಎಲ್ಲಾನು ತಗೊಳ್ಳಿ, ಮಿನಿಮಮ್ ಒಂದು ತೋಪ್ಗೆ ಒಂದು 15 ವರ್ಷ ಆಗಿರ್ಬೇಕು. 15 ವರ್ಷ ಆಗಿದ್ರೆ ಈ ತರ ಮರ ಆಗಿರುತ್ತೆ. ಈ ತರ ಮರ ಅದೇ ಫುಲ್ ಹಾರ್ಡ್ವುಡ್. ಇದು
ಇದೇನೋ ಒಂದು ಬೇಜಾನ್ ಟೆನ್ನೇ ತಡೆಯುತ್ತೆ, ಸಿಕ್ಕಾಪಟ್ಟೆ ಟೆನ್ನೇ ತಡೆಯುತ್ತೆ ನೋಡಿ. ಬೇಕಾದ್ರೆ ಒಂದು 5 ಟನ್ ಬೇಕಾದ್ರೆ ತಡೀತದೆ ಅಂತ ಸೈಡ್ಗೆ ಹಾಕಿದೀವಿ ನಾವು. ಯಾಕಪ್ಪ ಹಾಕಿದೀವಿ ಅಂದ್ರೆ ಫುಲ್ ವೆಯ್ಟ್ ಎಲ್ಲ ಇದ್ರ ಮೇಲೆ ಬೀಳೋದು, ಅಲ್ಲಿಂದ ಕ್ಯಾರಿ ಸೆಂಟ್ರಿಂದ ಕ್ಯಾರಿ ಆಗಿಬಿಟ್ಟು ಈ ಲಾಸ್ಟ್ ಮರಕ್ಕೆ ಮಾತ್ರ ವೆಯ್ಟ್ ಬರುತ್ತೆ. ಇಂಥ ಮರ ನಾವು ಚೂಸ್ ಮಾಡ್ಕೋಬೇಕು. ಇದು ಬಂದು ಈ ಮರ ಲೆಂತ್ ಬಂದ್ಬಿಟ್ಟು 10 ಅಡಿ ಇದೆ. ಈ ಮರ ನಾವು ಯಾವ ತರ ಚೂಸ್ ಮಾಡ್ಬೇಕಂದ್ರೆ ಸೆಂಟ್ರ್ ರೆಡ್ ಆಗಿರುತ್ತೆ, ಮರಕ್ಕೆ ಸೆಂಟ್ರ್ ರೆಡ್ ಆಗಿರುತ್ತಲ್ಲ ಆ ರೀತಿ ನೋಡ್ಕೊಂಡು ಮರ ಅನ್ನೋದನ್ನ ದಪ್ಪದ ಆಯ್ಕೆ ಮಾಡ್ಬೇಕು ಸೈಡ್ಗೆ. ಮತ್ತೆ ಇದು ಹಿಂಗೆ ಈ ಮರ ಇದೆಯಲ್ಲ ಮೇಲೆ ಮರ, ಇದು 16 ಅಡಿ ಮರ. ಇದು ಅಷ್ಟೇ, ನಾವು ಒಳ್ಳೆ ಒಂದು ಮಿನಿಮಮ್ ಈ ಮರ ಆಗ್ಬೇಕಂದ್ರೆ ಒಂದು 10 ವರ್ಷನ ಆಗಿರ್ಬೇಕು. 10ರಿಂದ ಒಂದು 8 ವರ್ಷ ಆಗಿದ್ರೆ ಸಾಕಿ ಮರ ಅಂತ ಮರ ಆಗ್ಬೋದು, ಏನ್ ಪ್ರಾಬ್ಲಮ್ ಬರಲ್ಲ. ಇದು ಅಷ್ಟೇ, ನಾವು ಮೇಲೆ ಹೊಡೆದಾಗ ಮರ ಎಲ್ಲ ಸ್ಪೆಸಿಫಿಕ್ ಆಗಿ ನೋಡ್ಕೋಬೇಕು, ಮಳೆ ಚೆನ್ನಾಗಿ ಹೊಡಿತಾರ ಇಲ್ಲ. ಈ ಮರ ಬಾಳ್ಕೆ ಬರ್ಬೇಕಂದ್ರೆ ನೀವು ಹೊಸ ಮರ ತಗೊಂತಾನೆ ಒಂದು 1-2 ತಿಂಗಳು 1 ತಿಂಗಳು ಮೇ ಬಿ ನೀರಲ್ಲಿ ಹಾಕ್ಬಿಟ್ಟು ಇಕ್ಬಿಟ್ರೆ ಅದು ಲೈಫ್ ಲಾಂಗ್ ಒಂದು 30 ಇಯರ್ಸ್ 20 ಇಯರ್ಸ್ ಯಾವುದೇ ಕಾರಣಕ್ಕೂ ಮರ ಡಿಸ್ಟ್ರಾಯ್ ಆಗಲ್ಲ, ಬಾಳ್ಕೆ. ಫಸ್ಟ್ ಈ ಮರಕ್ಕೆ ಹೊಡೆಯಕ್ಕೆ ಮಳೆ ತಂದಿದ್ದು, ನಾರ್ಮಲ್ ಆಗಿ ಹೋಗ್ಬಿಟ್ಟು ಒಂದು ಸಿಟಿಯಲ್ಲಿ ಮಳೆ ತಂದಿದ್ದು, ಯಾವ್ದೋ ಕೆಜಿ ಲೆಕ್ಕ ತಂದಿದ್ವಿ, ಮೂಟೆ ಲೆಕ್ಕ. ಬಟ್ ಮಳೆ ವರ್ಕೌಟ್ ಆಗಿಲ್ಲ. ಯಾಕಪ್ಪ ಅಂತ ವರ್ಕೌಟ್ ಆಗಿಲ್ಲ ಅಂದ್ರೆ ಈ ಮರ ನೋಡಿದ್ರೆ ಫುಲ್ ದಪ್ಪ, ಫುಲ್ ಹಾರ್ಡ್ವುಡ್. ಏನ್ ಮಳೆ ಸುತ್ತಿಯಲ್ಲಿ ಹೊಡಿತಾನೆ, ಮಳೆ ಅನ್ನೋದು ಬೆಂಡ್ ಆಗ್ಬಿಡ್ತು. ನಾವೊಂದು 2 ರೀತಿ ಮಳೆ ಟ್ರೈ ಮಾಡಿದ್ವಿ, ಬಟ್ ಆಗ್ಲಿಲ್ಲ, ಎಲ್ಲ ಮಳೆ ಎಲ್ಲ ಬೆಂಡ್ ಆಗಾಯ್ತು. ಆದ್ರಿಂದ ನಮ್ಗೆ ಯಾರೋ ಒಬ್ರು ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಈ ತರ ಮಾಡಿ ಮಳೆ ಅನ್ನೋದು ಬೆಂಡ್ ಆಗಲ್ಲ, ಈ ತರ ಕಂಪ್ನಿಯಲ್ಲಿ ತಗ ಬನ್ನಿ ಅಂತ ಹೇಳಿದ್ರು. ಅದು ಹೋಗ್ಬಿಟ್ಟು ನಾವು ಈ ಕಂಪ್ನಿದು ಪರ್ಚೇಸ್ ಮಾಡ್ತೀವಿ. ಇದು ಫಸ್ಟ್ ವೈಟ್ಸ್ ಅಂತ, ಇದು ಮಳೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಇದು ಎಂತ ಮರದ ಮೇಲೆ ಮಾಡಿದ್ರು ಒಂಚೂರು ಬೆಂಡ್ ಆಗಲ್ಲ. ನಾವು ಇದೇ ಯೂಸ್ ಮಾಡ್ತಿರೋದು ಈಗ. ಚೆನ್ನಾಗಿದೆ, ಇದು ಪರವಾಗಿಲ್ಲ, ಚೆನ್ನಾಗಿದೆ ನೋಡ್ರಿ. ಈ ಮರ ಇದೆಯಲ್ಲ, ಹಿಂಗ್ ಹೋಗಿದೆಯಲ್ಲ ಸೆಂಟರ್ ಪಾಯಿಂಟ್ಗೆ, ಈ ಮರ ನೀವು ಯಾವುದೇ ಕಾರಣಕ್ಕೂ 2 ಅಡಿ ಹಾಕ್ಬೇಡ್ರಿ. ಯಾಕಪ್ಪ ಅಂದ್ರೆ ರೀಸನ್ ಏನಪ್ಪಾ ಅಂದ್ರೆ ನೀವು ಅಗಲ ಆಗದಷ್ಟು ಸ್ಟ್ರೆಂತ್ ಚೆನ್ನಾಗಿ ಹಿಡಿಯಲ್ಲ, ಸ್ಟ್ಯಾಮಿನಾ ಚೆನ್ನಾಗಿರಲ್ಲ. ಇದು ವೆಯ್ಟ್ ಬಿದ್ದಾಗ ಅಗಲ ಇದ್ದಾಗ ಆ ಮರ ಬೆಂಡಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಮರ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ನೀವು ಈ ಮರಗಳಲ್ಲಿ 1.5 ಅಡಿ 1.25 ಈ ತರ ಮೆಜರ್ಮೆಂಟ್ ಹಾಕೊಳ್ರಿ. ಯಾವುದೇ ಕಾರಣಕ್ಕೂ ಮರ ಬೆಂಡಾಗಲ್ಲ. ಜಾಸ್ತಿ ಮರ ಇರುತ್ತೆ, ಸ್ಟ್ರೆಂತ್ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಬಂದು ಇದು ಅಡಿಕೆ ದಬ್ಬೆ ಬಂದು ಇದು 1 ಅಡಿಗೆ 1 ಹಾಕಿದ್ದಾರೆ, 1 ಅಡಿಗೆ 1 ಅಡಿಕೆ ದಬ್ಬೆ ಹಾಕಿದ್ದಾರೆ. ಈ ರೀತಿ ನೀವು ನೋಡಿ, ಸೇಮ್ ಈ ಕಡೆ ಹೋಗಿದೆಯಲ್ಲ ಲೈನ್ ಆಗಿ ಒಂದೊಂದೊಂದೊಂದು ಜೋಡ್ಸವ್ರೆ, ನೀಟಾಗಿ ಜೋಡ್ಸವ್ರೆ. ಸೇಮ್ ಈ ತರನೇ ಔಟ್ಪುಟ್ ಇರ್ಬೇಕು. 1 ಅಡಿಗೆ 1 ಈ ತರ ನೀಟಾಗಿ ಹಾಕ್ಬೇಕು. ಯಾಕಪ್ಪ ನೀಟಾಗಿ ಹಾಕ್ಬೇಕಂದ್ರೆ ಒಂದು ಲೆವೆಲಿಂಗ್ ತಗೋಬೇಕು. ಮೈನು ಅಡಿಕೆ ದಿಬ್ಬೆ ಹಾಕಿದಾಗ ಮೇಲೆ ಒಂದು ಇದು ಕಟ್ತಾರೆ ನೋಡಿ, ಇಲ್ಲಿ ಕಟ್ಟವ್ರು ನೋಡ್ರಿ. ಅಡಿಕೆ ದಿಬ್ಬೆ ಹಾಕಿದಾಗ ಯಾವ ರೀತಿ ಫಸ್ಟ್ ಮೆಜರ್ಮೆಂಟ್ ತಗೊಂತಾರಂದ್ರೆ ಈ ರೀತಿ ಸ್ಟಾರ್ಟಿಂಗ್ ಅಡಿಕೆ ದಬ್ಬೆ ಹಾಕ್ದಿರೋ ಮುಂಚೆ ಈ ರೀತಿ ಮೆಜರ್ಮೆಂಟ್ ತಗೊಂತಾರೆ. 1 ಅಡಿ 1 ಈ ತರ ಏನು ಅದು ಹಗ್ಗ ಹಾಕ್ತಾರೆ, ಸ್ಟ್ರೈಟ್ ಆಗಿ ಹಗ್ಗ ಹಾಕ್ತಾರೆ, ಸ್ಟ್ರೈಟ್ ಲೈನ್ ಮಾಡ್ಕೊಂತಾರೆ. ಸ್ಟ್ರೈಟ್ ಲೈನ್ ನೀಟಾಗಿ ಹಾಕ್ಬೇಕು ಅಂತ ಕರೆಕ್ಟ್ ಆಗಿ 1 ಅಡಿಗೆ 1 ಈ ತರ ಹಾಕ್ಬಿಟ್ಟು ಇದೇ ಮೆಜರ್ಮೆಂಟ್ ಅಲ್ಲಿ ಹೊಡಿತಾರೆ. ಸೇಮ್ ಈ ರೀತಿ ಇರೋ ಕಾರಣ ಏನಂದ್ರೆ 1 ಅಡಿಗೆ ಹಾಕ್ಬೇಕಂದ್ರೆ ಹೆಂಚು ಚೆನ್ನಾಗಿ ಕುತ್ಕೊಳ್ಳುತ್ತೆ ಮತ್ತು ಲೆವೆಲಿಂಗ್ ಬರುತ್ತೆ. ಅಂದ್ರೆ ಟ್ಯೂಬ್ ಲೆವೆಲ್ ತರ ಈ ವರ್ಕ್ ಫಿನಿಶಿಂಗ್ ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ಪ್ರೀಮಿಯಂ ವರ್ಕ್ ಔಟ್ಪುಟ್ ಆಗುತ್ತೆ. ಅದರಿಂದ ಹೆಂಚು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಕಲ್ಲು ಉಣುವಾಗ ಒಂದೇ ಮೆಜರ್ಮೆಂಟ್ ಕಲ್ಲು ತಗೋ ಬನ್ನಿ. 10 ಅಡಿ ಅಂದ್ರೆ 10 ಅಡಿನೇ ಇರಬೇಕು, 9 ಅಡಿ ಅಂದ್ರೆ 9 ಅಡಿನೇ ಇರಬೇಕು. ನೋಡಿ ನಮ್ದು ಆ ಮಣ್ಣಿಂದ ಅಲ್ಲಿ ಕೆಳಗಡೆ ಇದೆಯಲ್ಲ, ಆ ಮಣ್ಣಿಂದ ಈ ಮಣ್ಣು ಏನು ಕೋಳಿ ಫಾರಂ ಒಳಗಡೆ ಇರೋ ಮಣ್ಣು, ಆ ಮಣ್ಣಿಗಿನ ಈ ಮಣ್ಣು 1 ಅಡಿ 1 ಫೀಟ್ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಈ ತರ ನಾವು 1 ಫೀಟ್ ಜಾಸ್ತಿ ಇಕ್ಕಿದೀವಿ ಅಂದ್ರೆ ಇದು ಮಳೆ ಬಂದಾಗೆಲ್ಲ ಮಳೆ ನೀರು ಒಳಗಡೆ ಬರುತ್ತೆ, ಅದೊಂದು ಮೈನಸ್ ಪಾಯಿಂಟ್. ಇನ್ನೊಂದು ಏನಪ್ಪಾ ಅಂದ್ರೆ ಗಾಳಿ ಆಡ್ಬೇಕು. ನಾವು ಕೋಳಿ ಇದ್ರ ಒಳಗಡೆ ಬಂದಾಗ ಗಾಳಿ ಆಡ್ಬೇಕು. ಯಾಕಪ್ಪ ಗಾಳಿ ಆಡ್ಬೇಕಂದ್ರೆ ಇವಾಗ ಬ್ಯಾಕ್ಟೀರಿಯಾಸ್ ಎಲ್ಲ ಇರ್ತವೆ. ಇದು ಏನೋ ಕೋಳಿ ಕೆಳಗಡೆ ಇದು ಹೊಟ್ಟಾಕ್ತಿವಿ, ಆ ಹೊಟ್ಟೆಲ್ಲ ಬ್ಯಾಕ್ಟೀರಿಯಾ ಇರುತ್ತೆ. ಗಾಳಿ ಚೆನ್ನಾಗಿ ಬಂದು ಹೋದ್ರೆ ಅಂತ ಬ್ಯಾಕ್ಟೀರಿಯಾಸ್ ಕಡಿಮೆ ಇರುತ್ತೆ. ಕೋಳಿಗಳು ಅಷ್ಟೇ ಒಳ್ಳೆ ಗ್ರೋತ್ ಆಗುತ್ತೆ. ಕೋಳಿ ಹೀಲ್ಡ್ ಅನ್ನೋದು ಚೆನ್ನಾಗಿ ಬರುತ್ತೆ, ಗ್ರೋತಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಅಂದ್ರೆ ಹೈಟ್ ಇರೋದು ನೋಡಿ, ಆ ಭೂಮಿಗಿನ ಯಾವತ್ತನಾಗ್ಲಿ ಕೋಳಿ ಫಾರಂ ಒಳಗಡೆ 1 ಅಡಿ ಜಾಸ್ತಿ ಇಲ್ಲ ಅಂತ ನಾನು ಹೇಳ್ತೀನಿ. ಕಲ್ಲುನಾಗೂ ಅಷ್ಟೇ ಸೈಡ್ ಕಲ್ಲು ಉಂಟಾರೆ ಕೆಲವರು. ಈ ಕಲ್ಲು ಭಾಗದಲ್ಲಿ ಸೈಡ್ ಕಲ್ ಅಂತ ಬರುತ್ತೆ, ಸೈಡ್ ಕಲ್ ಅಂತ ಬರುತ್ತೆ. ಈ ಸೈಡ್ ಕಲ್ ಉಂಟಾಗ ಯಾವತ್ತೇ ಆಗ್ಲಿ ನೋಡ್ರಿ, ಇದು ಈ ಹೈಟ್ ಮೇಲೆ ಕೋಳಿ ಇರುತ್ತೆ ಅಂದ್ರೆ, ಈ ನೆಲದ ಮೇಲೆ ಕೋಳಿ ಇರುತ್ತೆ ಅಂದ್ರೆ, ಈ ನೆಲಕ್ಕಿನ್ನ ಏನ್ ಹೇಳ್ತೀನಿ, ಈ ನೆಲಕ್ಕಿನ್ನ ಇಲ್ಲಿ ಸೈಡ್ ಕಲ್ ಅನ್ನೋದು ಒಂದು ಅರ್ಧ ಅಡಿ ಜಾಸ್ತಿ ಇದ್ರೆ ಸಾಕು. ಕೆಲವರೆಲ್ಲ 1 ಅಡಿ ಇಕ್ತಾರೆ. ಆ ರೀತಿ ಏನಾರ ಮಾಡಿದ್ರೆ ಗಾಳಿ ಚೆನ್ನಾಗಿ ಬರ. ಆ ರೀತಿ ಹಾಕೋದ್ರಿಂದ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಗಾಳಿ ಸರಿಯಾಗಿ ಒಳಗಡೆ ಸರಿಯಾಗಿ ಬರಲ್ಲ. ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕೋಳಿದು ಅದು ಇದು ವೇಸ್ಟ್ ಮತ್ತೆ ತೇವಾಂಶ ಅನ್ನೋದು ಇರುತ್ತೆ, ಒಟ್ಟು ಮೇಲೆ ತೇವಾಂಶ ಇರುತ್ತೆ. ಈ ತೇವಾಂಶದಿಂದ ಏನಾಗುತ್ತೆ ಅಂದ್ರೆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ. ಅದರಿಂದ ಕೋಳಿಗೆ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ಕಾಯಿಲೆ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಇದು ಅಡಿಕೆ ದಬ್ಬೆ ಚೂಸ್ ಮಾಡಿದಾಗ ಯಾವ ರೀತಿ ಚೂಸ್ ಮಾಡ್ಬೇಕಂತ ಗೊತ್ತಿರಲ್ಲ. ನಿಮ್ಮ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡಿ ಕೋಳಿ ಫಾರ್ಮು,
ಅವ್ನ್ ಕೇಳಿದ್ರೆ ಅಡಿಕೆ ದಬ್ಬೆ ಹೇಳ್ತಾರೆ ಯಾವ ರೀತಿ ತಗೋಬರ್ಬೇಕು, ಎಂತ ಮರ ಚೂಸ್ ಮಾಡ್ಬೇಕಂತ ಹೇಳ್ತಾರೆ. ಮೇನ್ ಏನಪ್ಪಾ ಅಂದ್ರೆ ಅಡಿಕೆ ದಬ್ಬೆ ಜಾಸ್ತಿ ಕೇರಳದ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಕೇರಳದ ಅಡಿಕೆ ದಬ್ಬೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಹೆಸರಿದೆ, ಅವಾಗಿಂದನೂ ಹೆಸರಿದೆ. ಇದು ನಮ್ಮ ಮೇಸ್ತ್ರಿನ ಹೇಳ್ತಾರೆ ಕೇರಳ ದಬ್ಬೆ ಯೂಸ್ ಮಾಡ್ಬೇಕಂತ. ನಾವು ಕೇರಳ ದಬ್ಬೆನ ಯೂಸ್ ಮಾಡ್ತಿದ್ದೀವಿ. ಬಟ್ ನಾವು ದಬ್ಬೆ ಚೂಸ್ ಮಾಡಿದಾಗ ನೋಡ್ರಿ, ನಾವು ಓನಾಗಿ ತಗೊಂಡ್ರೆ ದಬ್ಬೆ ಈ ತರ ಅಗಲ ಹಾಕ್ಬೋದು. ಈ ತರ ಇದು ಬಿಡ್ತಿದ್ಯಲ್ಲ ಹಿಂಗೆ, ಇದು ಅಗಲ ಹಾಕ್ತಿವಿ ನಾವು ಓನಾಗಿ. ನಾವೇ ಸ್ವಂತ ಮರಗಳು ತಗೊಂಡು ಚೆನ್ನಾಗಿರೋವು ನಾವೇ ಮಾಡಿದಾಗ ಇದನ್ನು ಬಿಡ್ತನ್ನೋದು ಇದು ಔಟ್ಪುಟ್ ಚೆನ್ನಾಗಿ ಜಾಸ್ತಿ ಕೊಡ್ತೀವಿ. ಇಲ್ಲ ನಾವು ವ್ಯಾಪಾರಿಸ್ತ ಹತ್ರ ಹೋಗ್ಬಿಟ್ಟು ಬೈ ಮಾಡ್ಬೇಕಂದ್ರೆ ಅವರು ಯಾವ ರೀತಿ ಪ್ರಾಡಕ್ಟ್ ಸಿಗುತ್ತಂದ್ರೆ ನಮಗೆ ಇದು ವಿಡ್ತ್ ಕಡಿಮೆ ಇರುತ್ತೆ. ಸೇಮು ಇದು ವಿಡ್ತ್ ಸ್ವಲ್ಪ ಕಡಿಮೆ ಕೊಡ್ತಾರೆ, ಮತ್ತೆ ಚೆನ್ನಾಗಿರೋದು ಕೊಡಲ್ಲ. ನಮಗೆ ಬಾಳಿಕೆ ಬರ್ಬೇಕಂದ್ರೆ ಮೊದಲೇ ಇದು ತುಂಬಾ ಹಾರ್ಡ್ ಆಗಿರೋದು ಹಾಕ್ಬೇಕು. ಸ್ವಲ್ಪ ಬೆಳೆದ್ಬಿಟ್ಟು ಚೆನ್ನಾಗಿ ಬೆಳೆದಿರ್ಬೇಕು. ಜಾಸ್ತಿ ವರ್ಷ ಆಗಿರೋದು ಹಾಕ್ಬೇಕು. ಯಾಕಪ್ಪ ಅಂದ್ರೆ ಜಾಸ್ತಿ ವರ್ಷ ಹಾಕಿರೋದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಮಣ್ಣು ಹೊಡಿಯಕ್ಕೆ ಎಷ್ಟಾಗುತ್ತೆ, ಕಲ್ಲಿಗೆ ಎಷ್ಟಾಗುತ್ತೆ, ಮರಕ್ಕೆ ಎಷ್ಟಾಗುತ್ತೆ, ಕಂಡು ಮರಕ್ಕೆ ಎಷ್ಟಾಗುತ್ತೆ, ಮತ್ತೆ ಮಣ್ಣು ಹೊಡ್ಸಕ್ಕೆ ಎಷ್ಟಾಗುತ್ತೆ, ಫಾರ್ ಸ್ಕ್ವೇರ್ ಫೀಟ್ ಲೇಬರ್ ಎಷ್ಟಾಗುತ್ತಿದ್ದಾರೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲ ಯಾರಿಗಾದ್ರೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಾದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ.